ನೋಡಿ, ಮೊದಲನಾಗೆ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು, ಇಲ್ಲಿ ನಮ್ಮ ಪಾರ್ಟಿ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ನೂತನ ಮುಖ್ಯಮಂತ್ರಿ ಆಗಿರೋರು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಮೆಚ್ಚಬೇಕಾಗ್ತದೆ. ಕೆಲವರಿಗೆ ಬೇಜಾರಾಗಿತ್ತು 4 ಕೌನ್ಸಿಲ್ ಸೀಟ್ ಇಲ್ಲಿ ಬಂತು, ಒಂದೂ ಮುಸ್ಲಿಂ ಕೊಟ್ಟಿಲ್ಲ ಅಂತ. ಇದು ರಾಜ್ಯಸಭಾ ಕೊಟ್ಟಿರೋದು ಒಂದು ದೊಡ್ಡ ವಿಷಯ. ಮನ್ಸೂರ್ ಅಲಿ ಖಾನ್ AICC ಸೆಕ್ರೆಟ್ರಿಯಾಗಿ ತೆಲಂಗಾಣದಲ್ಲಿ ಕೆಲಸ ಮಾಡಿದರು. ತೆಲಂಗಾಣದಲ್ಲಿ ಗೌರ್ಮೆಂಟ್ ಫಾರ್ಮ್ ಆಯಿತು. ಮೊನ್ನೆ ಇದರಲ್ಲಿ ಕೇರಳನಲ್ಲಿ ಸಹ ಅವರು ಆ್ಯಸ್ ಎ ಸೆಕ್ರೆಟ್ರಿ ಇನ್ಚಾರ್ಜಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿನೂ ಗೌರ್ಮೆಂಟ್ ಫಾರ್ಮ್ ಆಗಿದೆ. ಸೊ ಆತ ನಿಷ್ಠಾವಂತ ಕಾಂಗ್ರೆಸ್ಕರ್ತ. ಏನು ಜವಾಬ್ದಾರಿ ಕೊಟ್ಟರೂ ಅವ್ನು ನಿಭಾಯಿಸ್ತಾನೆ. ಆ ಶಕ್ತಿ ಆತನಿಗೆ ಇದೆ. ಅವ್ರ ತಂದೆ ಥರ ಅವನಿಗೂ ಭಾಳ ಸಿಂಪಲ್ಲು, ಭಾಳ ಉತ್ಸಾಹದಿಂದ ಏನು ಜವಾಬ್ದಾರಿ ಕೊಟ್ಟರು ನಿಭಾಯೋದು ಶಕ್ತಿ ಆತನಿಗಿದೆ. ಸೊ ದೇವರು ಒಳ್ಳೇದು ಮಾಡಲಿ. ನಾನು ಗೌರವ ಸಲ್ಲಿಸಿದಂಗೆ ಅವ್ರ ತಂದೆ ಮಾಡಿರೋ ಸೇವೆ, ಕಾಂಗ್ರೆಸ್ ಪಕ್ಷದಲ್ಲಿ ಅವರು MLC ಆಗಿದ್ದರು, ಕೌನ್ಸಿಲ್ ಚೇರ್ಮನ್ ಆಗಿದ್ದರು, ಮತ್ತು ರಾಜ್ಯಸಭಾ 4 ಸರಿ ರಾಜ್ಯಸಭಾ ಮೆಂಬರ್ ಆಗಿದ್ದರು. ಕೆ ರಹಮಾನ್ ಖಾನ್ ಸಾಹೇಬರು ಮತ್ತು ಡೆಪ್ಟಿ ಚೇರ್ಮನ್ ರಾಜ್ಯಸಭಾನಲ್ಲಿ ಇದ್ದರು. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ಯೂನಿಯನ್ ಮಿನಿಸ್ಟರ್ ಆಗಿ ಸಹ ಕೆಲಸ ಮಾಡಿದರು ಅವರು. ಸೊ ಈ ಸರಿ ಇನ್ನೊಂದು ಏನು ವಿಶೇಷವಾಗಿದ್ದರೆ, ಈ ಸರಿ ಕರ್ನಾಟಕದಿಂದ ಇಬ್ಬರು ಯುವಕರು ರಾಜ್ಯಸಭಾನಲ್ಲಿದ್ದಾರೆ. ಲೋಕಸಭಾನಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಹೇಳಿ ಪಾರ್ಟಿ ಇದು ಕನ್ಸಿಡರ್ ಮಾಡಿ ಇಬ್ಬರಿಗೆ ಕಳಿಸಿರೋದು. ಅಲ್ಲಿ ನಾಸಿರ್ ಹುಸೇನ್ ಸಾಹೇಬ್ರನ್ನು ಅಲ್ಲಿ ಮೆಂಬರ್ ಆಗಿದೆ. 2ನೇ ಸರಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರು AICC ಜನರಲ್ ಸೆಕ್ರೆಟ್ರಿ ಆಗಿದ್ದಾರೆ ಮತ್ತು CWC ಮೆಂಬರ್ ಆಗಿದ್ದಾರೆ. ಈತ ನಮ್ಮ ಮನ್ಸೂರ್ ಅಲಿ ಖಾನ್ AICC ಸೆಕ್ರೆಟ್ರಿ ಆಗಿದ್ದಾನೆ. ಆತನಿಗೂ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತದೆ. DK ಶಿವಕುಮಾರ್ ಈಸ್ ಎ ಕಾಂಗ್ರೆಸ್ ವರ್ಕರ್. ಒಂದು ವರ್ಕರ್ಗೆ ಈ ಅವಕಾಶ ಸಿಕ್ಕಿರೋದು ಬಹಳ ಒಳ್ಳೆಯದು. ಅವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ. ಒಳ್ಳೆ ಕಾರ್ಯಕ್ರಮ ಈಗಲೇ ಅನೌನ್ಸ್ ಮಾಡಿದರೆ ಇನ್ನು ಮುಂದೆ ಭಾಳ ಕಾರ್ಯಕ್ರಮಗಳು ಮಾಡ್ತಾರೆ. ಆಮೇಲೆ ಎಲ್ಲರೂ ಜೊತೆ ತಗೊಂಡೋಗೋ ಕೆಪಾಸಿಟಿ ಅವ್ರದ್ದಿದೆ. ನಾನು ಅವ್ರ ಜೊತೆಗೆ 1994 ನನಗೆ ಗೊತ್ತು. ಭಾಳ ಒಳ್ಳೆ ಕೆಲಸ ಮಾಡೋರು. ನಮ್ಮ ಎಲ್ಲ ಪರ್ಟಿಕ್ಯುಲರ್ ಮೈನಾರಿಟೀಸ್ ಬಗ್ಗೆ ಅವ್ರಿಗೆ ಭಾಳ ಕಾಳಜಿ ಇದೆ. ನೋಡಿ, ಅವರು ಬಂದಿರೋದೇ NSYಯಿಂದ. ವಿದ್ಯಾರ್ಥಿ ಬಗ್ಗೆ ಅವ್ರಿಗೆ ಭಾಳ ಕಾಳಜಿ ಇದೆ. ಒಂದು ಒಳ್ಳೆ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟಿಗೆ ಪ್ರೈವೇಟ್ ಸೆಕ್ಟರ್ನಲ್ಲಿನೂ ಎಂಪ್ಲಾಯ್ಮೆಂಟ್ ಬಗ್ಗೆ ಇದು ಮಾಡಿದ್ದಾರೆ. ಪಂಚಾಯತ್ ಲೆವೆಲ್ನಲ್ಲಿ ಭಾರತ್ ಜೋಡೋ ಒಂದು ಯುವಕರಿಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಪ್ರತಿ ಪಂಚಾಯತಿಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಒಳ್ಳೆ ಕಾರ್ಯಕ್ರಮ. ಹೀಗೆ ಮುಂದೆ ಭಾಳ ಒಳ್ಳೆ ಕಾರ್ಯಕ್ರಮ ಇನ್ನು ಮತ್ತೆ ಅವರು ಅನೌನ್ಸ್ ಮಾಡ್ತಾರೆ. ನಾವು ಎಲ್ಲರೂ ಸೇರಿ DK ಶಿವಕುಮಾರ್ ಸಾಹೇಬರು ಕೈ ಬಲಪಡಿಸ್ಬೇಕು. ಅವರು ಮುಂದೆ 2028ನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು.